ಪ್ರಿಯ ವೀಕ್ಷಕರೇ, ಇದು ಎರಡನೇ ದಿನ. ನಾನು ಮೊದಲನೇ ದಿನದ ವಿಡಿಯೋವನ್ನು ಕೂಡ ನೋಡಿದ್ದೀರಾ. ಇದು ಎರಡನೇ ದಿನ ಹೇಗೆ ಭಕ್ತಾದಿಗಳು ಬಂದಿದ್ದಾರೆ ಅಂತ ನೀವು ನೋಡ್ಬೋದು. ಸದ್ಗುರು ಆಶ್ರಮದಲ್ಲಿ ಈಗ ಅನ್ನ ಸಂತರ್ಪಣೆ ನಡೀತಾ ಇದೆ. ದಾಸೋಹ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಹಳ್ಳಿಯವರು ಹಾಗೂ ಶಾಲೆಯ ಮಕ್ಕಳು ಹೀಗೆ ಹಲವಾರು ಜನ ಇಲ್ಲಿ ಸೇರಿದ್ದಾರೆ. ಸಾವಿರಾರು ಜನ ಬರ್ತಾರೆ ಅಂತ ನಾನು ನಿನ್ನೆ ಹೇಳಿದಂತೆ ನೀವು ನೋಡ್ಬೋದು ಇಲ್ಲಿ ಎಷ್ಟೊಂದು ಜನ ಭಕ್ತಾದಿಗಳು ಬಂದಿದ್ದಾರೆ ಅಂತ. ಬಂದಂಥ ಭಕ್ತಾದಿಗಳಿಗೆ ನಿರಂತರವಾಗಿ ದಾಸೋಹ ಕಾರ್ಯಕ್ರಮ ಇದೆ ಹಾಗೂ 3 ದಿನಗಳ ಕಾಲ ನಿರಂತರವಾಗಿ ಇಲ್ಲಿ ಭಕ್ತಾದಿಗಳು ಬರ್ತಾರೆ, ಗುರುವಿನ ಆಶೀರ್ವಾದವನ್ನು ಪಡಿತಾರೆ. ನೋಡಿ, ಬಂದಂಥ ಭಕ್ತಾದಿಗಳಿಗೆ ಹೇಗೆ ದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅಂತ. ಇದು ದಾಸೋಹ ನಡೀತಾ ಇರೋದು ಮಧ್ಯಾಹ್ನದ ಸಮಯ. ಹಾಗೂ ಇಲ್ಲೇ ಬಂದರೆ ನೋಡಿ, ಬಂದಂಥ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ, ಅವರಿಗೆ ಪುಸ್ತಕಗಳು, ವಸ್ತ್ರಗಳು, ಹೀಗೆ ಎಲ್ಲವನ್ನು ಇಲ್ಲಿ ಇಟ್ಟಿದ್ದಾರೆ. ಹಿರಿಯರು ಕಿರಿಯರು ಎಲ್ಲರೂ ಬಂದಿರುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಹೊಸದುರ್ಗದ ಸದ್ಗುರು ಆಶ್ರಮದಲ್ಲಿದ್ದೀನಿ ನಾನೀಗ. ನೀವೀಗ ನೋಡ್ಬೋದು ಎಷ್ಟೊಂದು ಜನ ಸೇರಿದೆ ಅಂತ. ಇದು ನಿನ್ನೆ ರಾತ್ರಿಯೇ ತೋರಿಸಿದಾಗೆ ಇದೊಂದು ಅಡುಗೆಯ ಹಾಲು, ಅಡುಗೆಯನ್ನು ಸಿದ್ಧಪಡಿಸುತ್ತಿರುವಂಥ ಕೊಠಡಿ ಇದು. ಸೊ ನಿನ್ನೆಯ ವಿಡಿಯೋವನ್ನು ನೋಡಿರ್ತೀರ. ಇದು ಎರಡನೇ ದಿನ ಹಾಗೂ ಇದು ದಾಸ್ತಾನು ಕೊಠಡಿ. ಇಲ್ಲಿ ದಾಸ್ತಾನು ಕೊಠಡಿಯನ್ನು ಕೂಡ ನೀವು ನೋಡ್ಬೋದು. ಎಲ್ಲ ಸಿಹಿಯಾದ ಪ್ರಸಾದವನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಧ್ಯಾನ ಮಂದಿರ ಹತ್ರ ಹೋಗೋಣ. ಧ್ಯಾನ ಮಂದಿರದಲ್ಲೂ ಕೂಡ ತುಂಬ ಜನ ಸೇರಿದ್ದಾರೆ. ತುಂಬ ಭಕ್ತಾದಿಗಳು ಬಂದು ಗುರುವಿನ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ನಾವು ನಿನ್ನೆಯನ್ನು ನೋಡಿದಂಥ ಸ್ಥಳದಲ್ಲಿದ್ದೀವಿ ಈಗ. ನಿನ್ನೆ ಮೊದಲನೇ ದಿನ ರಾತ್ರಿಯ ವಿಡಿಯೋವನ್ನು ನೋಡಿದ್ದೀರಾ. ಇದು ಎರಡನೇ ದಿನ. ಇದು ಮಧ್ಯಾಹ್ನ ಎರಡನೇ ದಿನ ಗುರುವಾರ ಮಧ್ಯಾಹ್ನದ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ ನೀವೀಗ. ನೋಡಿ,
ನೀವೀಗ ಧ್ಯಾನ ಮಂದಿರವನ್ನು ಕೂಡ ನೋಡಿದ್ರಿ. ಬಂದಂಥ ಭಕ್ತಾದಿಗಳು ಪ್ರವಚನವನ್ನು ಸ್ವೀಕರಿಸುತ್ತಿರುವುದು ಹಾಗೂ ಗುರುವಿನ ಆಶೀರ್ವಾದವನ್ನು ಪಡಿತಿರುವಂಥ ದೃಶ್ಯವನ್ನು ಕೂಡ ನೀವು ನೋಡಿದ್ರಿ. ಈಗ ವೇದಿಕೆ ಇದೆ, ಧಾರ್ಮಿಕ ಸಭೆ ಇದೆ ಮಧ್ಯಾಹ್ನ. ಸೊ ಅನ್ನದಾಸೋಹ ಕಾರ್ಯಕ್ರಮ ಇದೆ ನಿರಂತರವಾಗಿ. ಜೀವನದಲ್ಲಿ ಗುರಿ ಏನಾಗಿರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ಬಂದಂಥ ಭಕ್ತಾದಿಗಳಿಗೆ. ನಮ್ಮ ಜೀವನದ ಗುರಿ ಏನಂದ್ಕೊಂಡಿರ್ತೀವಿ ಹೇಳಿ? ಆಸೆಗಳು, ಕಾರು, ಮನೆ, ಅದು ಮಾಡಬೇಕು, ಇದು ಮಾಡಬೇಕು, ಹೀಗೆ ನಾನಾ ಆಸೆಗಳನ್ನು ಇಟ್ಕೊಂಡಿರುವಂಥ ಜನ ಅದರಲ್ಲೇ ನೆಮ್ಮದಿಯನ್ನು ಕಳೆದುಕೊಳ್ತಾ ಇರ್ತಾರೆ. ಸೊ ಅಲ್ಲಿ ಆಸೆಗಳಲ್ಲಿ ನೆಮ್ಮದಿಯನ್ನು ಕಳೆದುಕೊಂಡಂಥ ಜನರಿಗೆ ನೆಮ್ಮದಿಯನ್ನು ಹುಡುಕೊಳ್ಳುತ್ತಾ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಗುರುವಿನ ಪ್ರವಚನಗಳು ಸಿಗ್ತವೆ. ನೋಡ್ಬೋದು, ಇದು ವೇದಿಕೆ. ನಿನ್ನೆ ಕೂಡ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಇದು ಗುರುವಾರ ಮಧ್ಯಾಹ್ನ 2ನೇ ದಿನದ ಒಂದು ವಿಡಿಯೋ. ನೋಡ್ಬೋದು ಎಷ್ಟು ಜನ, ಇಲ್ಲಿನ ಶಾಲೆಯ ಮಕ್ಕಳುಗಳೆಲ್ಲ ಬಂದಿದ್ದಾರೆ. ಹೊಸದುರ್ಗದ ಶಾಲಾ ಮಕ್ಕಳಿಗೂ ಕೂಡ ಇಲ್ಲಿ ಬಂದಿರುವಂಥದ್ದನ್ನು ನೋಡ್ತಾ ಇದ್ದೀರಾ. ನೋಡ್ಬೋದು ಎಲ್ಲ ಶಾಲೆಯ ಮಕ್ಕಳು ಬಂದು ನಿಂತಿರುವಂಥದ್ದು. ಪ್ರಸಾದದ ವ್ಯವಸ್ಥೆ ಇದೆ, ನಿರಂತರವಾದ ಪ್ರಸಾದದ ವ್ಯವಸ್ಥೆ 3 ದಿನಗಳ ಕಾಲ. ನೀವೀಗ ನೋಡ್ತಾ ಇದ್ದೀರಾ, ಸಾವಿರಾರು ಜನ ಸೇರಿರುವಂಥದ್ದು ಈ ವಿಡಿಯೋದಲ್ಲೇ ನೋಡ್ಬೋದು. ಎಷ್ಟು ಸಾಲಾಗಿ ನಿಂತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಸ್ಯಾನ್ಟೆಕ್ ಕನ್ನಡ, SAN ಟೆಕ್ ಕನ್ನಡ. ನೋಡ್ಬೋದು ಬಂದಂಥ ಭಕ್ತಾದಿಗಳು ಈಗ ಪ್ರಸಾದದ ವ್ಯವಸ್ಥೆ ಇರೋದ್ರಿಂದ ಸಾಲಾಗಿ ನಿಂತಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ. ನೀವು ಧ್ಯಾನ ಮಂದಿರವನ್ನು ನೋಡಿದ್ರಿ, ವೇದಿಕೆಯನ್ನು ಹಾಗೂ ನಿರಂತರವಾಗಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇದು ಪ್ರಸಾದ ವಿನಿಯೋಗ ಹಾಗೂ ಅನ್ನ ಪ್ರಸಾದ ಆಗ್ತಿರುವಂತ ಜಾಗ ಇದು. ಇಲ್ಲಿ ನೋಡ್ಬೋದು ಎಷ್ಟೊಂದು ಭಕ್ತಾದಿಗಳು ಸೇರಿದ್ದಾರೆ ಅಂತ. ಗುರುವಿನ ಆಶೀರ್ವಾದವನ್ನ ಪಡೀಲಿಕ್ಕೆ ಬಂದಂತ ಭಕ್ತಾದಿಗಳು, ಸಾವಿರಾರು ಜನ ಭಕ್ತಾದಿಗಳು ಬಂದಿದ್ದಾರೆ. ನೋಡಿ ಎಷ್ಟು ದೊಡ್ಡದಾದಂತಹ ಸಾಲು ಇದೆ ಅಂತ. ಇದು ಪ್ರಸಾದದ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ. ಇಲ್ಲಿ ಅನ್ನ ಪ್ರಸಾದ ವ್ಯವಸ್ಥೆ ಇದೆ ಹಾಗೂ ಹಲವಾರು ಕಾರ್ಯಕ್ರಮಗಳು ಇದೆ ಅಂತ ಮೊದಲನೇ ದಿನನೇ ನಿಮಗೆ ಹೇಳಿದ್ದೆ. ಇದು 2ನೇ ದಿನದ ಸಂಜೆಯ ಕಾರ್ಯಕ್ರಮ. ನೋಡಿ ನಿರಂತರವಾದ ಒಂದು ದೊಡ್ಡ ಸಾಲೆ ಇದೆ ಇಲ್ಲಿ. ಬನ್ನಿ ವೇದಿಕೆ ಹತ್ರ ಹೋಗೋಣ. ವೇದಿಕೆ ಹತ್ರ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ. ಇದು ನಿನ್ನೆ ಮೊದಲ ದಿನ ನಾನು ತೋರಿಸ್ತಂತೆ ಇದು ಮುತ್ತಿನ ತೊಟ್ಟಿಲು. ಇದು ಅಪ್ಪಾಜಿ ಅವರಿಗೆ ಕೊಡ್ಲಿಕ್ಕೆ ಅಂತ ತೆಗೆದುಕೊಂಡು ಬಂದಿರುವಂತವ್ರು.
ನೀವು ಮುತ್ತಿನ ತೊಟ್ಟಿಲನ್ನು ನೋಡ್ಬೋದು. ಇದು ಪಲ್ಲಕ್ಕಿಯನ್ನು ಕೂಡ ನೀವು ನೋಡ್ಬೋದು. ನೀವು ನೋಡಿದ್ರಿ ಎಷ್ಟು ಜನ ಸೇರಿತ್ತು, ಎಷ್ಟು ಭಕ್ತಾದಿಗಳು ಇಲ್ಲಿ ಬಂದಿದ್ರು ಪ್ರವಚನವನ್ನ ಕೇಳಲಿಕ್ಕೆ, ಗುರುವಿನ ಆಶೀರ್ವಾದವನ್ನ ಪಡೀಲಿಕ್ಕೆ ಅಂತ ನೋಡಿ.
Shri
ಕೌಂಟ್ ಹೇಳಿದಾಗ ನಿಧಾನವಾಗಿ ಉಸಿರು ತಗೊಂಡ್ಬಿಟ್ಟು ವಾಪಸ್ ಬರುತ್ತೆ. ಇದನ್ನೇ 3 ಸರಿ ಹೇಳ್ತೀನಿ. ಈಗ ನಿಮ್ಮ ಮನಸ್ಸಿನೊಳಗೆ ಏನಾದರೂ ಧನಾತ್ಮಕ ಚಿಂತನೆಯನ್ನು 3 ಬಾರಿ ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ. ಈ ಥರ
ನಿಮ್ಮ ಮನಸ್ಸಿಗೆ ಏನು ಬರುತ್ತೋ ಅದನ್ನು 3 ಬಾರಿ ಹೇಳ್ಕೊಳ್ಳಿ. ಮತ್ತೆ ನಿಧಾನವಾಗಿ ಉಸಿರನ್ನು ತಗೊಂಡು ಅದಕ್ಕಿಂತ ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಬೇಕು. 4 ಉಸಿರನ್ನು ತಗೊಂಡ್ರೆ 8 ಕೌಂಟಷ್ಟು ಉಸಿರನ್ನು ನಿಧಾನವಾಗಿ ಹೊರಗಡೆ ಬಿಟ್ಟರೆ ನಮ್ಮ ಶ್ವಾಸಕೋಶದಲ್ಲಿರುವಂಥ ವಾಯು ಚೀಲಗಳು ಆಮ್ಲಜನಕವನ್ನು ಹೀರ್ಕೊಳ್ಳೋಕ್ಕೆ ನಾವು ಸಹಾಯ ಮಾಡಿದಂಗ. 1 1 1 2 2 2 ಗಮನದಿಂದ ದೇಹದ ಕಡೆ ಗಮನ ಬರ್ತಾ ಇದೆ. 4 ಸುಮ್ಮನೆ ಕಣ್ಮೇಲೆ ಇಟ್ಕೊಳ್ಳಿ. ಆ ಕಣ್ಣಿನ ಗುಡ್ಡೆ ಒಳಗಡೆ ಗುರುಗಳನ್ನ ಸ್ಥಾಪನೆ ಮಾಡ್ಕೊಳ್ಳಿ. ನಿಮ್ಮ ಕಣ್ಣೊಳಗಡೆ ಗುರುಗಳು ಇಷ್ಟೋ ತನಕ ಏನು ಖುಷಿ ಆನಂದ ಅನುಭವಿಸಿದ್ರು ಅದನ್ನೆಲ್ಲ ನೆನಪು ಮಾಡಿಕೊಂಡು ನಿಮ್ಮ ಮನಸ್ಸಿನೊಳಗೆ ಗುರುವನ್ನ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಇಲ್ಲಿ ಯಾವ ವರ್ಣ ಇಲ್ಲ, ಎಲ್ಲಿ ಹೋದ್ರೂ ನಮಗೆ ಜಾತಿ ಭೇದ ಧರ್ಮ ಅದು ಇದು ಆಗುತ್ತೆ. ಆದ್ರೆ ಗುರುವಿನ ಆಶ್ರಯಕ್ಕೆ ಬಂದ್ರೆ ಅವಂದೇ ಒಂದು ಆವರಣ ಇರುತ್ತೆ. ಆ ಆವರಣದೊಳಗೆ ಯಾವುದೂ ಇಲ್ಲ, ಜಾತಿ ಇಲ್ಲ, ಭೇದ ಇಲ್ಲ, ಗಂಡು ಇಲ್ಲ, ಹೆಣ್ಣಿಲ್ಲ, ಅಂತಸ್ತಿಲ್ಲ, ಏನೂ ಇಲ್ಲ. ಅಲ್ಲಿ ಒಂದು ನಮ್ಮ ನಾಗರಾಜು ಒಂದು ನುಡಿಯನ್ನ ಬರೆದಿದ್ದಾರೆ, ಪದವಿ ಮತ್ತು ಪಾದರಕ್ಷೆಗಳನ್ನ ಬಿಟ್ಟು ಒಳಗೆ ಬನ್ನಿ. ಅದನ್ನ ಬಿಟ್ಟು ಬಂದ್ರೆ ಮಾತ್ರ ನಮ್ಮ ಗುರುಗಳನ್ನ ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಮಾತಿಗೆ ಕಿವಿ ಕೊಟ್ಟು ಎಲ್ಲರೂ ಖುಷಿಯನ್ನ ಅನುಭವಿಸಿದೀರಾ ಅಂತ ನಾನು ಅನ್ಕೋತೀನಿ. ಆ ಖುಷಿಯನ್ನ ನೀವು ಮನೆಯಲ್ಲಿ ಪ್ರತಿದಿನ ಮಾಡಿ ನಿಮ್ಮ ಮಕ್ಕಳ ಜೊತೆನೂ ಹಂಚ್ಕೊಳ್ಳಿ, ಮನೆಯವ್ರ ಜೊತೆ ಹಂಚ್ಕೊಳ್ಳಿ, ಅದ್ರ ಖುಷಿಯನ್ನ ಅನುಭವಿಸಿ ಅಂತ ಹೇಳಿ ಧನ್ಯವಾದಗಳು. ನಿಧಾನವಾಗಿ ಕಣ್ಣನ್ನ ಬಿಡಿ. ಆ ನೇರ ಗುರುಗಳನ್ನ ಮಾತ್ರ ದರ್ಶನ ಮಾಡಿ, ಬೇರೆ ಯಾರ ಬಗ್ಗೆನೇ ಏನು ಮಾತಾಡಬೇಡಿ. ಈ ಗುರುಗಳ ಸತ್ಸಂಗ ಕೊಡ್ತಾರೆ, ಅದನ್ನ ಮಾತ್ರ ನೀವು ಇಡೀ ಜೀವಮಾನದಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಇಷ್ಟೇ ನಿಶಬ್ದ ಇರಲಿ, ಯಾರು ಏನು ಶಬ್ದ ಮಾಡ್ಬೇಕು. ನಾನು ಅನ್ನೋದು ಯಾವಾಗ ಗೊತ್ತಾಗೋ ನಾನಲ್ಲಿಲ್ಲ ಅಂತ. ನಾನಲ್ಲಿಲ್ಲ ನಾನಲ್ಲಿಲ್ಲ ಅನ್ನೋ ಒಂದು ಸ್ಥಿತಿ ಯಾವಾಗ ಬರುತ್ತೋ ನಾವು ಅಂತರಾಳಕ್ಕೆ ಇಳಿತೀವಿ. ನಂದೇನು ನಡೆಯಲ್ಲ ಎಲ್ಲ ಮುಂದೆ ಇಷ್ಟೊತ್ತು ಆನಂದ ಪಟ್ಟೆ. ಯಾರು ಕುಣಿಸಿದ್ದು? ಭಗವಂತ ಕುಣಿಸಿದ್ದು. ಆ ಕುಣಿಬೇಕ ನಿಮ್ದೇನಾರ ನೆನಪಾಯ್ತಾ? ಮನೆ ಎಲ್ಲಿದೆ ಅಂತ ಗೊತ್ತಾಯ್ತಾ? ಎಲ್ಲಿದೆ ಅಂತ ಗೊತ್ತಾಯ್ತಾ? ಯಾವುದು ಗೊತ್ತಾಗಿಲ್ಲ, ಯಾವುದು ಗೊತ್ತಾದರೆ ಇರುವಂತ ಸ್ಥಿತಿಯಲ್ಲಿರೋ ಅದೇ ಅನ್ಸಲ್ಲ. ಎಲ್ಲವನ್ನು ನಮ್ಮ ಲಯ ಮಾಡ್ಕೊಂಡ್ಮೇಲೆ ಏನ್ ಬೇಕು ನಮ್ಮನ್ನು ನಾವು ಕಂಡ್ಕೋಬೇಕು. ನಮ್ಮಲ್ಲಿ ತುಂಬ ಇರುತ್ತೆ ಕಾಮ ಕ್ರೋಧ ಲೋಭ ಮದ ಮತ್ತೆ ಆಸೆ. ಇವೆಲ್ಲ ಬಿಡಿಸೋದು ಆಗೋದ್ರೆ ಭಗವಂತ. ಆ ಭಗವಂತನ ನಿನ್ ಮೊರೆ ಹೋಗ್ಬೇಕು. ನಮಗೆ
ಈ ಜಗತ್ತು ಗೊತ್ತಾಗಬಾರ್ದು. ಈ ಜಗತ್ತು ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಅಂತರಾಳದಿಂದ ಜಗತ್ತಿನ ಗೊತ್ತಾಗ್ಬಿಟ್ರೆ ನಾವು ಅಂತರಾಳದಲ್ಲಿಲ್ಲ, ಬಯಲಿದ್ದರಲ್ಲಿದ್ದೀವಿ. ಸಾಧನೆ ಮಾಡ್ಬೇಕಪ್ಪ, ಸಾಧನೆ ಮಾಡಬೇಕು. ಸಾಧನೆ ನಿಲ್ಲುತ್ತಾ ಏನು ವಾಕ್ಯ ಸಾಧನೆ. ಸಾಧನೆ ಅಂದ್ರೇನು? ಸಾಧನೆ ನಿಲ್ಲುತ್ತಾ ಸುಮ್ಮನೆ ಇರಬೇಕು. ಏನಕ್ಕೆ ಸುಮ್ಮನೆ ಕಲಿಯದೆ ಸಾಧನೆ. ನಾವು ಹಂಗ್ ಮಾಡಲ್ಲ, ಅದೇನೋ ಕಾಣಿಸ್ತು. ಈಗ ನಮ್ದು ಬೈಕಲ್ಲಿ ಗುರುಗಳು ನನ್ನ ಬೈದ್ರು ಅಂತ ಒಂದೋದ ಅವನು ಕೇಳಿ ಒಂದೋದ ಅವನು ಸ್ಟೇಜ್ ಮೇಲೆ ಬರಬೇಡ ಅಂದ. ಅವನು ಬಂದ, ಬೈದ ಹೋದ. ಅಲ್ಲಿ ಹೇಳೋದ ಗುರುಗಳಿಗೆ ಹಾರ ಹಾಕಿಕೊಂಡಿದ್ದೆ, ನನ್ನ ಬೈದ್ರು. ಆದ್ರೆ ಅದು ಬೈದಿದ್ದಲ್ಲ, ಅವನ ಜೀವನ ಉದ್ದಸಿದ್ದು. ನಾವು ಕಲಿಯೋದು ತುಂಬಾ ಇರುತ್ತೆ. ನಾವೆಲ್ಲ ಏನಕ್ಕೆ ಬಂದಿದ್ದೀವಿ ಅಂತ ಯಾರ ಒಬ್ಬರಾರ ಅರ್ಥ ಮಾಡ್ಕೊಂಡಿದೀವ? ಅರ್ಥ ಮಾಡ್ಕೊಂಡಿದೀವ? ಹೌದಪ್ಪ, ಗುರುಂದನರು ಇದನ್ನು ಕಲಿಬೇಕು ಅಂತ ಅರ್ಥ ಮಾಡ್ಕೊಂಡಿದೀವ? ಇಲ್ಲ. ಬರ್ತೀವಿ, ಗುರುವಿನ ಜೊತೆ ಇರ್ತೀವಿ, ನಮ್ಮ ಕೈ ಮಾಡ್ಕೊಂಡ್ಕೊಳ್ಳೆ. ಈ ದೇಹ ಅನ್ನೋದು ಅಷ್ಟೇ ತಾನೆ. ಒಂದಿನ ಬರುತ್ತೆ, ಒಂದಿನ ಇರುತ್ತೆ, ಒಂದಿನ ಕೈ ಮಾಡಿಕೊಂಡ್ರೆ ಎಲ್ಲೋಗುತ್ತೆ? ಅದೆಲ್ಲೋಗುತ್ತೆ ಅಂದ್ರೆ ನೀನೇನು ಅನ್ಸಿಲ್ಲ, ಸತ್ತೋಗ್ಬಿಟ್ಟು ಹೋಗ್ಬಿಟ್ಟು ಅಂತ. ಅದು ಎಲ್ಲೋ ಹೋಗಿರಲ್ಲ. ಎಲ್ಲೋಗುತ್ತೆ ಅಂದ್ರೆ ನಮ್ಮ ದೇಹದ ಆಯುಷ್ಯ ಮುಗಿದ ಮೇಲೆ ನಾವು ಇನ್ನೊಂದು ಜನ್ಮ ಪಡೆದು ಇನ್ನೊಂದು ಜನ್ಮಕ್ಕೆ ಬರ್ತೀವಿ. ಆ ದೇಹವನ್ನು ಪಡಿಬೇಕಾದ್ರೆ ಗುರುವಿನ ಶಕ್ತಿ ಬೇಕು. ಆ ಗುರು ಶಕ್ತಿಯಿಂದಲೇ ದೇಹ ಪಡಿತೀವಿ ಹೊರತು ಗುರು ಶಕ್ತಿ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಗುರು ಅಂದ್ರೆ ತುಂಬಾ ದೊಡ್ಡ ವಸ್ತು. ನಾವೇನೋ ನೋಡ್ತಿದೀವಿ ಅಲ್ಲ, ಗುರು ಅನ್ನೋದು ನೋಡಕ್ಕಾಗ್ದಲೇ ಇರೋ ವಸ್ತುನೇ ಗುರು. ಗುರು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತ. ನಿಮ್ಗೆಲ್ಲ ಭಾಗ್ಯ ಅದು. ಮಗನ ಸಿಕ್ಕಿದ್ದಾರೆ, ಅಣ್ಣನ ಸಿಕ್ಕಿದ್ದಾರೆ, ತಮ್ಮನ ಸಿಕ್ಕಿದ್ದಾರೆ, ಕೆಲವರಿಗೆ ತಂದೆಯ ಸಿಕ್ಕಿದ್ದಾರೆ. ಇದೇನೇ ಇದ್ರು ನಾವು ನೋಡೋದು ಗುರುವಾಗಿ ನೋಡೋದು. ಭಕ್ತಿ ಇದ್ದಾಗ ನಾವು ಹೆಂಗ್ಕೊಂಡ್ರು ಪರವಾಗಿಲ್ಲ, ಭಯ ಇದ್ದ ಗುರುವಾಗಿ ಕಾಣಬೇಕು. ಆ ಗುರುವಾಗಿ ಕಂಡ್ರೆ ನಮ್ಮ ಜೊತೆ ಹೋಗ್ಬೇಕು. ಆದ್ರೆ ನಾವು ಆ ಭಯ ಬಿಟ್ಟರೆ
ಅತೀಂದ್ರಿಯ ಶಕ್ತಿ ಅತೀಂದ್ರಿಯವಾದ ಶಕ್ತಿನ ಕಂಡುಕೊಂಡು ಬಂದಿರೋದೇ ಸದ್ಗುರು. ಅತೀಂದ್ರಿಯ ಶಕ್ತಿ ಅಂದ್ರೆ ಏನು? ಇದು ಜಡ, ಇದು ಚೈತನ್ಯ. ಚೈತನ್ಯವಾದ ವಸ್ತು ಒಂದೇ ನಮ್ಮ ಜೊತೆ ಇರುತ್ತೆ ಹೊರತು ಈ ಜಡಗಳೆಲ್ಲ ಹೋಗುತ್ತೆ. ಆ ಕಳೆದುಕೊಂಡು ಹೋಗೋದಕ್ಕೆ ನಾವು ಅತೀಂದ್ರಿಯ ಶಕ್ತಿಯಿಂದ ಬಂದಿರ್ತೀವಿ. ಅತೀಂದ್ರಿಯ ಅಂದ್ರೆ ಏನು ಅಂದ್ರೆ ಇಂದ್ರಿಯಗಳನ್ನೆಲ್ಲ ಮೀರಿ ನಾಳೆ ಇಂದ್ರಿಯಗಳಾಗಿ ನಾಳೆ ಇದ್ಕೊಂಡು ಎಲ್ಲ ಕಾಯ್ತಿದ್ದೀವಲ್ಲ, ಅದೊಂದೇ ಅತೀಂದ್ರಿಯ. ಆ ಅತೀಂದ್ರಿಯ ಶಕ್ತಿ ಒಂದು ಜೊತೆ ನಾವಿದ್ರು ಈ ಭಾರ ಎಲ್ಲ ನೋಡ್ತೇವೆ. ನಿಮಗೆಲ್ಲ ನಮ್ಮ ಭಾರ ಕೊಡ್ತೀವಿ, ನಿಮ್ಮ ಭಾರ ಎಲ್ಲ ನಾವು. ಇದಕ್ಕೆ ಅನ್ನೋದು ಗುರುನ ದುಡ್ಡಿಗೆ ಇಟ್ಕೋಬೇಕು. ಯಾರಾದ್ರೂ ದುಡ್ಡು ಕೊಡೋರನ್ನ ದಿನ ಹೋಗ್ತಿರೋ ಇದು ಮನೆ ಮನೆ ತನಕ ಬಿಡಲ್ಲ. ಅದಕ್ಕೆ ಗುರು ಇನ್ನೊಂದು ಸದ್ಗುರು ಮಾಡೋದಂತ ಇನ್ನೊಂದಿನ ಒಂದು ಸದ್ಗುರುವಾಗಿ ಮಾಡ್ತಾರೆ. ಹೆಂಗ್ ಮಾಡ್ತಾನೆ ಅಂದ್ರೆ ನಿಮ್ಮೆಲ್ಲರಿಂದ ಅವನು ಒಂದು ಆನಂದ ಕಂಡುಕೊಂಡು ಆನಂದ ಸ್ಥಿತಿಯಲ್ಲಿ ನಿನ್ನ ಸಚ್ಚಿದಾನಂದದಲ್ಲಿ ಲಯ ಮಾಡ್ತಾರೆ. ಸಚ್ಚಿದಾನಂದ ಅಂದ್ರೆ ಸತ್ಯಂದ್ರೆ ಸತ್ಯ, ಅಂದ್ರೆ ಮನಸ್ಸು. ಆ ಮನಸ್ಸಿನಲ್ಲಿ ಇರುವ ಆನಂದಕ್ಕೆ ಸಚ್ಚಿದಾನಂದ.